ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ತೀವ್ರ ಹೃದಯ ಸಂಬಂಧಿ ಕಾಯಿಲೆಯಿಂದ ಖ್ಯಾತ ತಬಲಾ ವಾದಕರಾದಂತಹ ಜಾಕಿರ್ ಹುಸೇನ್ ಅವರು ನಿನ್ನೆ ನಿಧನ ಹೊಂದಿದ್ದಾರೆ. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಜಾಕಿರ್ ಹುಸೇನ್ ಅವರು ಇಸ್ಲಾಮಿಕ್ ಧರ್ಮಕ್ಕೆ ಸೇರಿದ್ರು ಕೂಡ ಅನೇಕ ಧರ್ಮದವರು ಜಾತಿಯವರು ಅವರನ್ನ ಇಷ್ಟಪಡ್ತಿದ್ರು. ಅವರ ತಬಲಾ ವಾದಕ್ಕೆ ಒಂದು ರೀತಿ ಅಭಿಮಾನಿ ಆಗಿದ್ರು ಅಂತಾನೆ ಹೇಳಬಹುದು. ನಿನ್ನೆ ಅವರು ನಿಧನ ಹೊಂದಿದ್ದಾರೆ ಅಂತ ಹೇಳಿದಾಗ ಸುದ್ದಿ ಬಂದಾಗ ಇದು ಊಹಾಪೋಹಗಳಿರ್ಬೋದು, ಸುಳ್ಳು ಸುದ್ದಿ ಇರ್ಬೋದು ಅಂತ ಹಲವರು ಹೇಳ್ತಿದ್ರು. ಆದರೆ ಇಂದು ಅವರ ಸ್ನೇಹಿತರಾದಂತಹ ರಾಕೇಶ್ ಚೌರಾಶಿಯಾ ಅವರು ಅವರ ಸಾವಿನ ಸುದ್ದಿಯನ್ನ ಖಚಿತಪಡಿಸಿದ್ದಾರೆ. ಜಾಕಿರ್ ಹುಸೇನ್ ಅವರ ತಂದೆ ಅಲ್ಲಾ ರಖಾ ಅವರು ದೊಡ್ಡ ತಬಲಾ ವಾದಕರಾಗಿದ್ರು. ಅವರ ಒಂದು ಹಾದಿಯಲ್ಲೇ ಇವರು ಸಾಗಿ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪದ್ಮಭೂಷಣ ಹಾಗೂ ಸಂಗೀತ ಕ್ಷೇತ್ರದಲ್ಲೇ ಅತ್ಯುತ್ತಮವಾದಂತಹ ಪ್ರಶಸ್ತಿ ಅಂದ್ರೆ ಅದು ಗ್ರಾಮಿ ಪ್ರಶಸ್ತಿ. ಆ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಸಾವಿಗೆ ಅನೇಕ ಗಣ್ಯಾತಿ ಗಣ್ಯರು ಸಂತಾಪವನ್ನ ಸೂಚಿಸುತ್ತಿದ್ದಾರೆ. ಅನೇಕ ಸಂಗೀತ ವಾದಕರಾಗಿರಬಹುದು ಅಥವಾ ಸಂಗೀತಗಾರರಾಗಿರಬಹುದು, ಅನೇಕರು ಕೂಡ ದುಃಖವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜಾಕಿರ್ ಹುಸೇನ್ ಅವರನ್ನ ಕಳೆದುಕೊಂಡಿದ್ದು ಒಂದು ರೀತಿ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದಾಗಿದೆ ಇಡೀ ಭಾರತೀಯರಿಗೆ. ಇದಾಗಿತ್ತು ಇಂದಿನ ಸಮಗ್ರ ನ್ಯೂಸ್. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.